ಅಲ್ಲ ಸರ್, ಸ್ವಾತಂತ್ರ್ಯ ಬಂದ್ರ ಮೇಲೆ ಕಾಂಗ್ರೆಸ್ ಆಳಿದ್ದು ಈ ರಾಜ್ಯನ, ಅದನ್ನ ಹಿಂದುಳಿಸ್ಬಿಟ್ರಲ್ಲ, ಅದು ನಿಮ್ ಪಾಪ ಅಲ್ವಾ? ಅಲ್ಲ ಜಾನೇಂದ್ರ ಅವ್ರೆ, ಕೂತ್ಕೊಳ್ರಿ. ನಿಮ್ಕಾಯ ಚಿಕ್ಕ ಸಾಕಾತ. ಯಾಕೆ ನೀವು ಮಾಡಲಿಲ್ಲ ತಿದ್ದುಪಡಿ? ಯಾಕ್ರಿ ಮಾಡಲಿಲ್ಲ ತಿದ್ದುಪಡಿನ? ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ, ಇಲ್ಲಿಗೆ ಯಾಕೆ ಮಾಡಲಿಲ್ಲ? ಇಲ್ಲಿಗೆ ಯಾಕ್ರಿ ಮಾಡಲಿಲ್ಲ? ಸುಮ್ಮನೆ ಏನೋ ಮಾತಾಡಬೇಕು, ಮಾತಾಡ್ತೀರಿ ರಾಜಕೀಯಕ್ಕೆ. ಮಾನ್ಯ ಅಧ್ಯಕ್ಷರೇ, ಈ ಮಾಡಿದ ಮೇಲೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀವಿ ನಾವು? 2023ರಲ್ಲಿ 3,000 ಕೋಟಿ ರೂಪಾಯಿ, 2024-25 5,000 ಕೋಟಿ ರೂಪಾಯಿ, 25-26 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ವಿಶೇಷ ಅನುದಾನವಾಗಿ ಕೊಡ್ತಾ ಇದ್ದೀವಿ. ಅಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರೆಲ್ಲ ಹೇಳೋದು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ, ನೋಡಿ. 2013-14 ನಮ್ಮ ಸರ್ಕಾರ ಇತ್ತದು. ಆಗ ಮೊದಲನೇ ವರ್ಷ 153 ಕೋಟಿ 50 ಲಕ್ಷ ರೂಪಾಯಿ ಕೊಟ್ಟು, 24-25 600 ಕೋಟಿ ರೂಪಾಯಿ, 2015-16 1,000 ಕೋಟಿ ರೂಪಾಯಿ, 16-17 1,000 ಕೋಟಿ ರೂಪಾಯಿ, 17-18 1,000 ಕೋಟಿ ರೂಪಾಯಿ, 18-19 1,000 ಕೋಟಿ ರೂಪಾಯಿ, 19-20 1,500 ಕೋಟಿ ರೂಪಾಯಿ, 20-21 1,131 ಕೋಟಿ ರೂಪಾಯಿ, 21-22 1,492 ಕೋಟಿ ರೂಪಾಯಿ, 22-23 2,900 ಕೋಟಿ ರೂಪಾಯಿ, 23-24 3,000 ಕೋಟಿ ರೂಪಾಯಿ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು, ಬಿಡುಗಡೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 24,778 ರೂಪಾಯಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 16,229 ರೂಪಾಯಿ. ಏನು ಬಹಳ ವರ್ಷ ಗುಲಾಮರಾಗಿದ್ದು ನಾವು. ಮಹಮ್ಮದರ ಕಾಲದಲ್ಲಿ, ಬ್ರಿಟಿಷ್ನವರ ಕಾಲದಲ್ಲಿ ಗುಲಾಮಗಿರಿಯಿಂದ ಇದ್ದು, ಅದು ಹೋಗೇ ಇಲ್ಲ. ಇನ್ನ ಜಾತಿ ವ್ಯವಸ್ಥೆ ಇದೆ, ಇನ್ನೂ ಗಟ್ಟಿ ಆಗ್ಬಿಟ್ಟದೆ ಗುಲಾಮಗಿರಿ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಬಡವ ಮೇಲ್ಜಾತಿಯವನು ಅವನು ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ. ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಅವನ ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮಗಿರಿಯ ಸಂಕೇತ. ಎಲ್ಲಿವರೆಗೆ ಈ ಗುಲಾಮಗಿರಿಯನ್ನ ಕಿತ್ತು ಒಗೆಯಲ್ಲ ನಾವು, ಅಲ್ಲಿವರೆಗೆ ಬದಲಾವಣೆ ಆಗಲ್ಲ. ಇದು ಮಾನ್ಯ ಅಧ್ಯಕ್ಷರ, ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ. ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ. ಈಗ ಶಕ್ತಿ ಯೋಜನೆಯನ್ನು ಎಲ್ಲರಿಗೂ, ಇದು ಮಾನ್ಯ ಅಧ್ಯಕ್ಷರ, ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ.
ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗ್ಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ. ಈಗ ಶಕ್ತಿ ಯೋಜನೆಯನ್ನ ಮಾಡಿದ್ದೀವಿ. ಶಕ್ತಿ ಯೋಜನೆ ಮಾಡಿದ್ದೀವಿ. ಅಲ್ಲ ಸರ್, ಸ್ವಾತಂತ್ರ್ಯ ಬಂದ್ರ ಮೇಲೆ ಕಾಂಗ್ರೆಸ್ ಆಳಿದ್ದು ಈ ರಾಜ್ಯನ, ಅದನ್ನ ಹಿಂದುಳಿಸ್ಬಿಟ್ರಲ್ಲ, ಅದು ನಿಮ್ ಪಾಪ ಅಲ್ವಾ? ಅಲ್ಲ ಜ್ಞಾನೇಂದ್ರ ಅವರೇ, ಕೂತ್ಕೊಳ್ರಿ. ನಿಮ್ಗೆ ಚಿಕ್ಕ ಸಾಕಾತದ. ಯಾಕೆ ನೀವು ಮಾಡಲಿಲ್ಲ ತಿದ್ದುಪಡಿ? ಯಾಕ್ರಿ ಮಾಡಲಿಲ್ಲ ತಿದ್ದುಪಡಿನ? ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ, ಇಲ್ಲಿ ಯಾಕೆ ಮಾಡಲಿಲ್ಲ? ಇಲ್ಲಿಗೆ ಯಾಕ್ರಿ ಮಾಡಲಿಲ್ಲ? ಸುಮ್ಮನೆ ಏನೋ ಮಾತಾಡಬೇಕು, ಮಾತಾಡ್ತೀರಿ ರಾಜಕೀಯಕ್ಕೆ. ಮಾನ್ಯ ಅಧ್ಯಕ್ಷರೇ, ಈ ಮಾಡಿದ ಮೇಲೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀವಿ ನಾವು? 2023ರಲ್ಲಿ 3,000 ಕೋಟಿ ರೂಪಾಯಿ, 2024-25 5,000 ಕೋಟಿ ರೂಪಾಯಿ, 25-26 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ವಿಶೇಷ ಅನುದಾನವಾಗಿ ಕೊಡ್ತಾ ಇದ್ದೀವಿ. ಅಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರೆಲ್ಲ ಹೇಳಿದ್ರು, ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ, ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ. ನೋಡಿ, 2013-14 ನಮ್ಮ ಸರ್ಕಾರ ಇತ್ತದು. ಆಗ ಮೊದಲನೇ ವರ್ಷ 153 ಕೋಟಿ 50 ಲಕ್ಷ ರೂಪಾಯಿ ಕೊಟ್ಟು, 24-25 600 ಕೋಟಿ ರೂಪಾಯಿ, 2015-16 1,000 ಕೋಟಿ ರೂಪಾಯಿ, 16-17 1,000 ಕೋಟಿ ರೂಪಾಯಿ, 17-18 1,000 ಕೋಟಿ ರೂಪಾಯಿ, 18-19 1,000 ಕೋಟಿ ರೂಪಾಯಿ, 19-20 1,500 ಕೋಟಿ ರೂಪಾಯಿ, 20-21 1,131 ಕೋಟಿ ರೂಪಾಯಿ, 21-22 1,492 ಕೋಟಿ ರೂಪಾಯಿ, 22-23 2,900 ಕೋಟಿ ರೂಪಾಯಿ, 23-24 3,000 ಕೋಟಿ ರೂಪಾಯಿ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು, ಬಿಡುಗಡೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 24,778 ರೂಪಾಯಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 16,229 ರೂಪಾಯಿ. ಏನು ಬಹಳ ವರ್ಷ ಗುಲಾಮರಾಗಿದ್ದೆವು ನಾವು. ಮಹಮ್ಮದರ ಕಾಲದಲ್ಲಿ, ಬ್ರಿಟಿಷ್ನವರ ಕಾಲದಲ್ಲಿ ಗುಲಾಮಗಿರಿಯಿಂದ ಇದ್ದು ಅದು ಹೋಗೇ ಇಲ್ಲ. ಇನ್ನ ಜಾತಿ ವ್ಯವಸ್ಥೆ ಇದೆ, ಇನ್ನೂ ಗಟ್ಟಿಯಾಗ್ಬಿಟ್ಟದೆ ಗುಲಾಮಗಿರಿ. ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಬಡವ ಮೇಲ್ಜಾತಿಯವನು ಅವನು ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ. ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು, ವಿದ್ಯಾವಂತನಾಗಿದ್ರು, ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮಗಿರಿಯ ಸಂಕೇತ. ಎಲ್ಲಿವರೆಗೆ ಈ ಗುಲಾಮಗಿರಿಯನ್ನು ಒಗೆಯಲ್ಲ ನಾವು, ಅಲ್ಲಿವರೆಗೆ ಬದಲಾವಣೆ ಆಗಲ್ಲ. ಇದು ಮಾನ್ಯ ಅಧ್ಯಕ್ಷರ, ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ. ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ. ಈಗ
ಶಕ್ತಿ ಯೋಜನೆಯನ್ನು ಎಲ್ಲರಿಗೂ ಇದು ಮಾನ್ಯ ಅಧ್ಯಕ್ಷರ ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ. ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ. ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ. ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗಲಾಡಿಸಿ. ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ. ಈಗ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ. ಶಕ್ತಿ ಯೋಜನೆ ಮಾಡಿದ್ದೀವಿ.